ಟೈಮಲ್ಲಿ ನೈಟ್ ಟೈಮಲ್ಲಿ ಗಾಡಿ ಓಡಿಸ್ಬೇಕಂದ್ರೆ ಮನಸ್ಸಿಗೆ ಒಂಚೂರು ಬೇಜಾರಾಗಲ್ಲ. ನೋಡಿ ಹೆಂಗೈತೆ ರೋಡ್ ಹೆಂಗೆ ಕಾಣ್ತದೆ. ಟೈಮ್ ಆಲೆ 1:45 ಬೈಂದೂರಾಗೆ ಸಮಸ್ಯೆ ನಮ್ಮದು. ಹೇಳ್ಕೊಂಡ್ರೆ ಆಡ್ಕೊಂತಾರೆ ಜನ ಎಲ್ಲರೂ. ನೀವು ಎಷ್ಟು ಜನ ಈ ವಿಡಿಯೋ ನೋಡ್ತಿರಲ್ಲ, ನಾನು ಹೇಳ್ಕೊಂಡ್ರೆ ಸಮಸ್ಯೆನ ಎಲ್ಲರೂ ಆಡ್ಕೊಂಡು ನಗ್ತೀರ. ಮೊಬೈಲ್ ಹಿಡ್ಕೊಂಡ್ರೆ ಕಷ್ಟ ಆಗುತ್ತೆ ಅಂತೇಳಿ ಮೊಬೈಲ್ ಕೆಳಗೆ ಇಕ್ಬಿಟ್ಟು ಕಟ್ ಮಾಡಿದೆ. ಅಲ್ಲಂತೂ ಭಾರಿ ರೋಡ್. ಇಲ್ಲೈತೆ ನೋಡಪ್ಪ ಫ್ಯಾಕ್ಟ್ರಿ. ಏನಪ್ಪ ಅನಿಸ್ತಾ ಇದ್ದೇನೆ, ಕೆಳಗಡೆ ಇಳಿಸ್ಬಿಟ್ಟು ತಗೊಂಡಾಗ ಅಲ್ಲಿ ಮುಂದೆ ಸೈಡ್ಗೆ ಇಕ್ಕೋದು. ಇದನ್ನು ಸಣ್ಣ ಸಣ್ಣ ಪೀಸ್ ಮಾಡಿ ಹಾಕಿದ್ರೆ ಜ್ಯೂಸ್ ತಂದು ಕೊಟ್ಟಿದ್ದಾರೆ. ಚಂಪಾ ಇದು ಜ್ಯೂಸ್ ಬಂದ್ಬಿಟ್ಟು ಈ ಜ್ಯೂಸ್ ಕಂಪ್ನಿ ಓನರ್ ಯಾರು? ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು SL ಟ್ರಕ್ ವ್ಲಾಗ್ಸ್. ಮತ್ತೊಂದು ವಿಡಿಯೋಗೆ ಸ್ವಾಗತ. ಲಾಸ್ಟ್ ವಿಡಿಯೋ ದೊಡ್ಡಬಳ್ಳಾಪುರ ಚಪ್ರಕಲ್ಲಿಂದ ಮುರುಡೇಶ್ವರ ಲೋಡ್ ಮಾಡ್ಕೊಂಬರ್ತಾ ಇದ್ದೆ. ಘಾಟ್ ಇಳಿಸಿ ಎಂಡ್ ಮಾಡಿದ್ದೆ. ಅಲ್ಲಿಂದ ಮುಂದೆ ಕಂಟಿನ್ಯೂ ಮಾಡೋಣ ಬನ್ನಿ ಸ್ನೇಹಿತರೆ. ನಮ್ಮ ಕುಂದಾಪುರದಲ್ಲಿ ಇದ್ದೀನಿ. ಟೈಮು 1 ಗಂಟೆ. ಕರೆಕ್ಟಾಗಿ ಟೈಮು 1 ಗಂಟೆ ನೋಡಿ, ಕುಂದಾಪುರದಲ್ಲಿ ಇದ್ದೀನಿ. ಇವತ್ತಂತೂ ಮ್ಯಾಚ್ ನೋಡಿ ಭಾಳ ಅಂದರೆ ಭಾಳ ಖುಷಿ ಆಗ್ಬಿಡ್ತು. ನಮ್ಮ RCB ಗೆದ್ದು CSK ಸೋಲ್ತು. ನೋಡ್ದಾಗಿಂದ ಇದ್ದೇನೂ ಗೊತ್ತಾಗಿಲ್ಲ. ಏನೋ ರೋಡ್ ಮಾಡ್ತಿರಂಗವ್ರೆ, ರೋಡ್ ಬಂದ್ ಮಾಡವ್ರೆ, ಡಾಂಬರ್ ಹಾಕ್ತಾವ್ರೆ. ಅದು ಕುಂದಾಪುರ ಸಿಟಿ ಒಳಗೆ ಹೋಗೋ ರೋಡು. ಅದು ಬೈಪಾಸ್ ಬ್ರಿಡ್ಜ್ ಒಳಗೆ ಬೈಪಾಸ್ ಹೋಗೋದು. ಇನ್ನೂ ಹೆಚ್ಚು ಕಮ್ಮಿ ಭಟ್ಕಳದಿಂದ 60-70 ಕಿಲೋಮೀಟ್ರ್ ಹೋಗ್ಬೇಕು ಮುರುಡೇಶ್ವರ. ಹೋಗೋಣ, ಒಂದು 2-2.5 ಅಷ್ಟೊತ್ತಿಗೆ ಹೋಗ್ಬಿಡ್ತೀವಿ. ಎಲ್ಲ ಕುಂದಾಪುರ. ಸುಮಾರು ಜನ ಅವರೇ ನಮ್ಮ ಸಬ್ಸ್ಕ್ರೈಬರ್ ಕುಂದಾಪುರದಲ್ಲಿ ಮೆಸೇಜ್ ಹಾಕ್ತಿರ್ತಾರೆ, ನಮ್ಮ ಕುಂದಾಪುರಕ್ಕೆ ಬನ್ನಿ ಅಂತ. ಅಪ್ಪ ಈ ಟೈಮ್ ಬಂದಿದ್ದೀವಿ. ಮ್ಯಾಚ್ ಇದ್ದಿದ್ದ ಕಾರಣ ಇವತ್ತು 2 ಮ್ಯಾಚ್ ಅಲ್ವಾ, ಹಂಗಾಗಿ ಏನು ಮಾಡಿದೆ, ವೀಡಿಯೋನೇ ಮಾಡಿಲ್ಲ. ಬರೀ ಮ್ಯಾಚ್ ನೋಡ್ಕೊಂಡೇ ಬಂದಿದ್ದಾಗೋಗ್ಬಿಡು. ಎಲ್ಲೂ ವೀಡಿಯೋ ಮಾಡ್ಕೊಂಬಂದಿಲ್ಲ, ಸುಮ್ಮನೆ ಬಂದ್ಬಿಟ್ಟೆ. ನೋಡಿ, ಅದಕ್ಕೆ ನಮ್ಮ ಕುಂದಾಪುರ ಸಿಟಿ ಹೋಗೋ ದಾರಿ ಎಲ್ಲ ಕುಂದಾಪುರ ಸಿಟಿ. ಕಾಮತ್ ಹೋಟ್ಲು. ಅವಾಗ ಬ್ರಿಡ್ಜ್ ಇಲ್ಲದೆ ಹೋದಾಗ ಅಲ್ಲಿ ನಮ್ಮ ಆಫೀಸ್ ಇತ್ತು, ಭಾಷಾ ಟ್ರಾನ್ಸ್ಪೋರ್ಟ್ ಅಂತೇಳಿ. ಅವಾಗ ಅಲ್ಲೇ ಹೋಗಿ ನಾವೆಲ್ಲ ಲೋಡ್ ಮಾಡಿಸ್ತಿದ್ವಿ. ಸಿಟಿ ಇಂಪ್ರೂವ್ ಆದಾಗ ಭಾಷಾ ಟ್ರಾನ್ಸ್ಪೋರ್ಟ್ ಇಲ್ಲಿಂದ ಒಂದು 1 ಕಿಲೋಮೀಟ್ರ್ ಇನ್ನು ಮುಂದಕ್ಕೆ ಹೋಗೈತೆ. ಇವಾಗ ಸಿಟಿಯಲ್ಲಿ ಆಫೀಸ್ಗಳೆಲ್ಲ ಯಾವೂ ಇಲ್ಲ. ಸೌಂಡದು ಓಡ ಆರಾಮಾಗಿ ಹೋಗೋಷ್ಟೊತ್ತಿಗೆ ಒಂದು 2-2.5 ಆಗುತ್ತೆ. ಹೋಗ್ಬಿಟ್ಟು ಮುರುಡೇಶ್ವರದ ಮಲಿಕರಣ ಬೆಳಗ್ಗೆ ಬಂದು ಕರ್ಕೊಂಡು ಹೋಗ್ತಾರಂತೆ. 7:30-8 ಗಂಟೆ ಬರ್ತಾರಂತೆ. ಬಂದು ಕರ್ಕೊಂಡು ಹೋಗ್ತಾರಂತೆ. ಯಾರಕ್ಕೆ ಹೋಗೋದು, ರೋಡು ಎಂಡು ನೋಡಿ. ಈ ಟೈಮಲ್ಲಿ ನೈಟ್ ಟೈಮಲ್ಲಿ ಗಾಡಿ ಓಡಿಸ್ಬೇಕಂದ್ರೆ ಮನಸ್ಸಿಗೆ ಒಂಚೂರು ಬೇಜಾರಾಗಲ್ಲ. ನೋಡಿ ಹೆಂಗೈತೆ ರೋಡ್, ಖಾಲಿ ಐತೆ ರೋಡ್. ನೋಡಿದ್ರಾ, ಹಿಂಗಿರ್ಬೇಕು ರೋಡು. ಟ್ರಾಫಿಕ್ ಇರಲ್ಲ, ಏನಿರಲ್ಲ, ಆರಾಮಾಗಿ ಹೋಗ್ತಿರ್ಬೋದು ಇದ್ರೆ. ಅದೇ ನೀವು ಹಗ್ಲಲ್ಲಿ ಬನ್ನಿ, ಇಲ್ಲೆಲ್ಲ ಟ್ರಾಫಿಕ್ಕು, ಗಾಡಿಗಳು ಓಡಾಡ್ತಿರ್ತವೆ. ಬ್ರೇಕ್ ಮೇಲೆ ಕಾಲಿಕ್ಕು, ತೆಗಿ ಹಾಕು, ಏನಿಲ್ಲ. ಉಡುಪಿ ಮಂಗಳೂರಿಂದನೂ ಒಂದೇ ರೇಂಜಿಗೆ ಬರ್ತಾನೇ ಇದ್ದೀನಿ. ಒಂದು ಟ್ರಾಫಿಕ್ ಇಲ್ಲ, ಏನಿಲ್ಲ. ಅದಕ್ಕೇ ಆದಷ್ಟು ನಾವು ನೈಟೇ ಓಡಿಸ್ಕೊಳ್ಳೋದು. ನೋಡಿ, ನಿನ್ನೆ ನೈಟ್ ಪೂರ್ತಿ ಬೆಳಕರಿ ಅಷ್ಟೊತ್ತಿಗೆ ಓಡಿಸ್ದೆ. ಘಾಟ್ ಇಳಿದ್ಬಿಟ್ಟು ಮಲಿಕೊಂಬಿಟ್ಟೆ. 2 ಗಂಟೆ 2:15 ಎದ್ದು ನಮ್ಮ ಸ್ನಾನ ಮಾಡ್ಕೊಂಡು ಮ್ಯಾಚ್ ನೋಡ್ಕೊಂಡು 5:30-6:00 ಬಿಟ್ಟೆ. ಅಲ್ಲಿಂದ ಆರಾಮ್ ಬರ್ತಾಯಿದ್ದೆ ನೋಡಿ, ಯಾವ ಟೆನ್ಷನ್ ಇಲ್ಲ. ಆದಷ್ಟು ನೈಟ್ ಓಡಿಸ್ಕೋಬೇಕು ಅನ್ನೋದು ಇದಕ್ಕೇನೆ. ಆಮೇಲೆ ಒಳ್ಳೆ ಮೈಲೇಜು ಬರುತ್ತೆ ಗಾಡಿ. ನೀವು ನೈಟಲ್ಲಿ ಓಡಿಸೋದಕ್ಕೆ ಮೈಲೇಜು ಬರುತ್ತೆ. ಹಗಲಲ್ಲಿ ಪದೇ ಬ್ರೇಕ್ ಹೊಡೆದು ಸ್ಲೋ ಮಾಡು, ಗೇರ್ ಚೇಂಜ್ ಮಾಡು, ಅವು ಇವೆಲ್ಲ ಮಾಡ್ತಿರ್ತೀರ. ಅದರಿಂದ ಮೈಲೇಜ್ಗಳು ಬರೋಲ್ಲ. ಆದರೆ ನೀವು ನೈಟಲ್ಲಿ ಒಂದೇ ಲೆವೆಲ್ ಹೋಯ್ತಾನೇ ಇರ್ತೈತೆ ಗಾಡಿ. ಜಾಸ್ತಿ ಗೇರ್ ಕೇಳಲ್ಲ, ಜಾಸ್ತಿ ಬ್ರೇಕ್ ಕೇಳಲ್ಲ, ಆರಾಮಾಗಿ ಹೋಗ್ತಿರ್ತದೆ. ಹಂಗಾಗಿ ಮೈಲೇಜು ಬರ್ತದೆ. ಗ್ಲಾಸ್
ಗ್ಲಾಸ್ ನೋಡಿ ಹೆಂಗವೆ, ತೊಳೆದಿದ್ದೀನಿ ಆದರೂ ಹಿಂಗವೆ, ಏನು ಮಾಡೋಕ್ಕಾಗಲ್ಲ. ಸದ್ಯಕ್ಕೆ ಚೆನ್ನಾಗಿ ಕಾಣಲ್ಲ ಕತ್ಲಿರೋದ್ರಿಂದ ಬೈಂದೂರು ಹೋಗಿ ಸಿಗೋಣ ಬರ್ರಿ ಸ್ನೇಹಿತರೆ. ಬೈಂದೂರು ಬಂದಿದ್ದೀನಿ, ಮಳೆ ನೋಡಿ ಬೈಂದೂರಾಗೆ ಹೂಯ್ ಕೆಡುತ್ತೈತೆ ಮಳೆ ನೋಡಿ, ಇಲ್ಲಿ ಕಾಣ್ತಿದೆ, ಹೆಂಗೆ ಕಾಣ್ತೈತೆ. ಟೈಮ್ ಆಲೆ 1:15 ಬೈಂದೂರಾಗೆ. ಅದು ಕೊಲ್ಲೂರು ಹೋಗೋ ದಾರಿ ಇದು. ಈ ಕಡೆ ಬ್ಯಾರಿಗೇಟೇ ಕಾಣ್ತಿಲ್ಲ ಮಳೆಯಲ್ಲಿ, ಬ್ಯಾರಿಗೇಟ್ ಬೇರೆ ಹಾಕಿಟ್ಟವ್ರೆ. ಹೂಯ್ ಕೆಡುತ್ತೈತೆ ಮಳೆ. ರೋಡೇ ಕಾಣ್ತಿಲ್ಲ, ನಮ್ಮದು ಗ್ಲಾಸ್ ಬೇರೆ ಸ್ವಲ್ಪ ಆಲೆ ಈ ಕಡೆ ಕರೆಕ್ಟಾಗಿ ನಿಲ್ಲಿಸಿದ್ನಲ್ಲ, ಹಂಗಾಗಿ ಏನಾಗುತ್ತೆ ಒಂಥರ ಎಪ್ಪು ಕಡ್ದಂಗೆ ಆಗುತ್ತೆ ನೋಡಿ. ಇವಾಗ ಸ್ವಲ್ಪ ಗ್ಲಾಸ್ ಒರೆಸಿದೆ, ಇವಾಗ ಎಷ್ಟು ಚೆನ್ನಾಗಿ ಕಾಣ್ತೈತೆ. ಮಳೆ ಮಾತ್ರ ಹುಯ್ ಕೆಡುತ್ತೈತೆ ಬೈಂದೂರಾಗಿ. ಮಳೆ ಸ್ಟಾರ್ಟ್ ಆದರೆ 4 ಇಂಡಿಕೇಟರ್ ಹಾಕ್ಬಿಟ್ಬಿಡೋದೇ ಕೆಲಸ ನಮ್ಮದು. ಯಾಕಪ್ಪ ಅಂದರೆ ಮಳೆಯಲ್ಲಿ ಆದಷ್ಟು 4 ಇಂಡಿಕೇಟರ್ ಹಾಕ್ಬೇಕು, ಹಿಂದ್ಗಡೆ ಬರೋರಿಗೆ ಕಾಣುತ್ತೆ. ಮಳೆ ಜೋರಾದಾಗ ಕಾಣಲ್ಲ ಗಾಡಿ, ಕಾಣಬೇಕು ಅನ್ನೋ ಉದ್ದೇಶಕ್ಕೆ. ಅಂದರೆ ತೀರಾ ಜೋರಾದಾಗ ಹಾಕ್ಬಿಡೋದು, ಸ್ವಲ್ಪ ಸಣ್ಣ ಪುಟ್ಟ ಮಳೆಗಾಲ ಹಾಕೋದಿಲ್ಲ, ಏನಿಲ್ಲ. ಇದು ಸೊರ್ಯಾಗಿ ಉಯ್ತೈತೆ ಮಳೆ, ಹಂಗಾಗಿ ಮಾಡ್ತಿರ್ಬೋದು ನೋಡಿ ಎಷ್ಟು ಉಯ್ತೈತೆ ಮಳೆ. ಹಂಗಾಗಿ 4 ಇಂಡಿಕೇಟರ್ ಆನ್ ಮಾಡಿಬಿಟ್ಟಿದ್ದೀನಿ. ಇದು ಬೈಂದೂರು ಬ್ರಿಡ್ಜು. ಇನ್ನು ಬೈಂದೂರು ಆದಮೇಲೆ ಟೋಲು, ಶಿರೋಳಿ ಟೋಲ್ ಆದಮೇಲೆ ಭಟ್ಕಳ ಆದಮೇಲೆ ಮುರುಡೇಶ್ವರ. ಇನ್ನು ನನ್ನ ಅನಿಸಿಕೆ ಒಂದು 30-35 ಕಿಲೋಮೀಟ್ರ್ ಹೋಗ್ಬೇಕು ಅಂದ್ಕೊಂಡಿದ್ದೀನಿ. 35-40 ಕಿಲೋಮೀಟ್ರ್ ಹೋಗೋಣ ಆರಾಮಾಗಿ. ಇದಕ್ಕೆ ಈಗ ಹೆಂಗೋ ಮಳೆ ಬಂದಿದ್ದರಿಂದ ಟಯರ್ ತಣ್ಣಗಾಗಿರ್ತವೆ. ಈಗ ಬಿಸಿಯಾಗಿದ್ದ ಟಯರೆಲ್ಲ ಈಗ ತಣ್ಣಗಾಗ್ಬಿಟ್ಟಿರ್ತವೆ. ಯಾಕಂದರೆ ಪೂರ್ತಿ ಮಳೆ ನೀರು ಸಮೇತ ಹೊಡಿತೈತಲ್ಲ, ಟಯರೆಲ್ಲ ಪೂರ್ತಿ ತಣ್ಣಗಾಗಿರ್ತವೆ. ಇನ್ನು ಟಯರ್ ಚೆಕ್ ಮಾಡೋಂಗೆ ಏನಿಲ್ಲ, ಹೋಯ್ತಾ ಇರೋದು. ನೋಡಿ ಎಷ್ಟು ನೀರು ನಿಂತವೆ ಬ್ರಿಡ್ಜ್ ಮೇಲೆ. ಇದು ಡೌನ್ ಆಗಿರೋದಕ್ಕೆ ಸೀದಾ ನೀರು ಹೊಂಟೋಗಿರುತ್ತೆ ಕೆಳಗೆ. ಒಟ್ನಲ್ಲಿ ನೈಟ್ ಓಡಿಸೋದೇ ಒಂಥರ ಮಜಾ, ನೈಟ್ ಡ್ರೈವಿಂಗ್ ಒಂಥರ ಮಜಾ. ಸ್ವಲ್ಪ ಮಳೆ ಕಮ್ಮಿ ಆಯ್ತು ಇಲ್ಲಿ. ರೋಡ್ ಸೈಡಾಗಿ ನೀರು ಹೋಗ್ತಿರೋದು ನೋಡ್ರಿ, ಒಂದು ಸೈಡು ಕರೆಕ್ಟಾಗಿ ವೀಲಲ್ಲಿ ಬಿಟ್ಟರೆ ಸಣ್ಣಗೆ ಹೊಡ್ಕೊಂಡು ಹೋಗ್ತದೆ. ಸಮಾಧಾನ. ಮಳೆ ಕಮ್ಮಿ ಆಯಿತು, ಕಮ್ಮಿಯಲ್ಲಿ ನಿಂತೇ ಹೋಗ್ಬಿಡ್ತು ಮಳೆ. ಮಳೆ ನಿಂತೇ ಹೋಗ್ಬಿಡುತ್ತೆ. ಇಲ್ಲಿಂದ ಬೈಂದೂರು 70 ಬೇಕು. ಇವಾಗ ಬೈಂದೂರು 70 ಇಳಿದ್ರೆ ನಮ್ಮ ಯಾವುದಪ್ಪ ಅದು ಶಿರಾಳಿನ ಏನೋ ಬರುತ್ತೆ, ಶಿರೂರು ಟೋಲ್. ಟೋಲಲ್ಲಿ ಹೋಗಿ ಟೀ ಕುಡ್ಕೊಂಡು ಹೋಗೋಣ ಆರಾಮಾಗಿ. ಕರೆಕ್ಟಾಗಿ 2:15 ಮುರುಡೇಶ್ವರ ರೀಚ್ ಆಗಿದ್ದೀನಿ. ಇದು ಹೈವೇ ನೋಡಿ, ಕಾಣ್ತಿರ್ಬೋದು ಹೈವೇ. ಈ ಕಡೆ ಮಂಗಳೂರು ಇಂದ ಬರೋ ಹೈವೇ. ನಮ್ಮ ಅರ್ಜುನ ಇಲ್ಲೈತೆ ನೋಡಿ, ಆರ್ಚ್ ಇದು ಕಾಣ್ತಿದೆಯಲ್ಲ ನೋಡಿ. ಇದು ಮುರುಡೇಶ್ವರ ದೇವಸ್ಥಾನಕ್ಕೆ ಹೋಗೋದು. ಅಲ್ಲಿಂದ ಈ ಕಡೆ ಹೋಗ್ಬೇಕು ದೇವಸ್ಥಾನಕ್ಕೆ. ಸದ್ಯಕ್ಕೆ ಇಲ್ಲೇ ನಿಲ್ಲಿಸಿದ್ದೀವಿ. ಇಲ್ಲಿಂದ ಬೆಳಗ್ಗೆ ಎಲ್ಲಿ ಹೋಗ್ಬೇಕು ಅನ್ನೋದು ಗೊತ್ತಿಲ್ಲ. 7:15 ಪಾರ್ಟಿ ಫೋನ್ ಮಾಡು ಅಂತ ಹೇಳವನೆ. ಅಲ್ಲಿವರೆಗೂ ಮಲಿಕೊಳ್ಳೋಣ. ಬೆಳಗ್ಗೆ ಪಾರ್ಟಿ ಫೋನ್ ಮಾಡಿ ಯಾವ ಕಡೆ ಹೋಗ್ಬೇಕು ಏನನ್ನೋದು ಬೆಳಗ್ಗೆ ನೋಡೋಣ. ಸದ್ಯಕ್ಕೆ ಇವಾಗ ಮಲಿಕೊಳ್ಳೋಣ. ಚೆನ್ನಾಗಿ ಕಾಣ್ತು. 2:15, ಇನ್ನೇನು 7:15 ಅಂದರೆ 3:30, 4:30, 5:30, 6:30, 7:30, 5 ಅವರ್ ನಿದ್ದೆ ಮಾಡ್ಬೋದು. 5 ಅವರ್ ನಿದ್ದೆ ಮಾಡಿ ತಿರ್ಗಾ ಎದ್ದು ಬೆಳಗ್ಗೆ ಹೋಗಿ ನೋಡೋಣ. ನಾಳೆ ಬೇಗ ಖಾಲಿ ಆದರೆ ಸೀದಾ ಹೋಗ್ತಾ ಇರೋದು. ಲೇಟ್ ಏನಾರು ಆದರೆ ಮುರುಡೇಶ್ವರ ಹೋಗಿ ದೇವಸ್ಥಾನ ನೋಡ್ಕೊಂಡು ಹೋಗೋಣ. ಯಾವ ಕಡೆ ಏನು ಎತ್ತ ಅನ್ನೋದು ಪಯಣ. ಬೆಳಗ್ಗೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮ್ಮ ಅರ್ಜುನ. ಸದ್ಯಕ್ಕೆ ಅಲ್ಲಿವರೆಗೂ ಎಲ್ಲರಿಗೂ ಗುಡ್ ನೈಟ್. ಬೆಳಗ್ಗೆ ಸಿಗೋಣ. ಆಯ್ತು ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವಾಗ ಎಲ್ಲಿದ್ದೀನಪ್ಪ ಅಂದರೆ ಮುರುಡೇಶ್ವರದಲ್ಲಿದ್ದೀನಿ. ರಾತ್ರಿ ನಿಮ್ಗೆ ತಿಳಿದಂಗೆ 2:15 ಬಂದು ಆಲ್ಟ್ ಅದೇ ಆರ್ಚು ದೇವಸ್ಥಾನ ಹೋಗೋದು.
ಇವಾಗ ಪಾರ್ಟಿ ಫೋನ್ ಮಾಡಿದ್ದೆ 8:30. ಇಲ್ಲಿಂದ 1.5 ಕಿಲೋಮೀಟ್ರ್ ರಿಟರ್ನ್ ಬರಬೇಕಂತೆ. ನಕ್ಷತ್ರ ಹೋಟ್ಲ್ ಹತ್ರ ಬರಬೇಕಂತ ಅಲ್ಲಿ ಅವ್ರು ಬಂದು ಕರ್ಕೊಂಡು ಹೋಗ್ತಾರಂತೆ. ಇಲ್ಲಿಂದ ರಿಟರ್ನ್ ಹೋಗೋಣ, 1.5 ಕಿಲೋಮೀಟ್ರು ರಿಟರ್ನ್ ಹೋಗ್ಬೇಕು. ರಾತ್ರಿನ ಹೇಳಿದ್ರು ಅವ್ರು ಇಲ್ಲಿ ಬಾ ಅಂತ ಹೇಳಿದ್ರು, ಹಂಗಾಗಿ ಇಲ್ಲಿಗೆ ಬಂದೆ. ಈಗ ನೋಡ್ರಿ ರಿಟರ್ನ್ ಬಾ ಅಂತವ್ರೆ. ನಿನ್ನೆ ಫೋನ್ ಮಾಡಿದಾಗ ಅವ್ರು ಹೇಳಿದ್ದಿಲ್ಲ ನಮಗೆ. ಇವಾಗ ನೋಡ್ರೆ ರಿಟರ್ನ್ ಬಾ ಅಂತಾರೆ. ಏನು ಮಾಡೋಕ್ಕಾಗಲ್ಲ, 1.5 ಕಿಲೋಮೀಟ್ರ್ ಅಲ್ಲ, ಹೋಗೋಣ. ಹೋಗಿ ಆದಷ್ಟು ಬೇಗ ಖಾಲಿ ಮಾಡೋಣ. ಬರೋಣ, ಮುಂದೆ ನೋಡ್ಕೊಂಬ. ಲೆಫ್ಟ್ಗೆ ಹೋದ್ರೆ ಇಲ್ಲಿ ಮುರುಡೇಶ್ವರ ದೇವಸ್ಥಾನಕ್ಕೆ ಹೋಗುತ್ತೆ. ನಾವು ಇಲ್ಲೊಂದು ಯೂ ಟರ್ನ್ ಹೊಡಿಬೇಕು. ಓಕೆ, ಯೂ ಟರ್ನ್ ವಿತ್ ದಾರಿ ಹೆಂಗೆ, ಮಳೆ ಬೇರೆ ಬಂದೈತೆ ರಾತ್ರಿ. ಅಲ್ಲೋಡಿಂಗ್ ಪಾಯಿಂಟು ದಾರಿ ಹೆಂಗೈತೆ ಅನ್ನೋದು ಗೊತ್ತಿಲ್ಲ. ಅಲ್ಲಿ ಹೋದಾಗಲೇ ಗೊತ್ತಾಗೋದು. ಸದ್ಯಕ್ಕೆ ನಕ್ಷತ್ರ ಹೋಟ್ಲ್ ಹತ್ರ ಬರ್ಬೇಕಂತೆ. ನಕ್ಷತ್ರ ಹೋಟ್ಲ್ ಹತ್ರ ಹೋಗ್ಬಿಟ್ಟು ಸಿಗೋಣ ಬರ್ರಿ, ಗೊತ್ತಾಗುತ್ತೆ ಅವಾಗ. ನೋಡಿ ಸ್ನೇಹಿತರೆ, ಬಂದು ಕರ್ಕೊಂಡು ಹೋಗ್ತಾ ಇದ್ದಾರೆ ಪಾರ್ಟಿ. ರೋಡ್ ನೋಡಿ ಹೆಂಗಿದೆ. ನಮ್ಮ ಶ್ರೀಧರ್ ಅವರು ಅಂತಿದ್ರೆ ಓಡಿಸಿ 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 ಅಭ್ಯಾಸ. ಮಳೆ ಏನು ಅಷ್ಟೇನು ಬಂದಿಲ್ಲ ಈ ಕಡೆ. ಮೇಲೆ ರೈಲ್ವೆ ಬ್ರಿಡ್ಜ್ ಕೆಲಸ ಮಾಡ್ತಾವ್ರೆ. ನೋಡ, 2 ವೀಲರ್ ಹೋಗ್ತೈತಲ್ಲ ಅವನೇ ಪಾರ್ಟಿ. ಕಲ್ ರೋಡು. ಓಹೋ, ಸ್ವಲ್ಪ ಯಾಮರ್ ಏನಿಲ್ಲ ಟಯರ್ಗಳು. ಸ್ವಲ್ಪ ಯಾಮಾರಿದ್ರೆ ಏನಿಲ್ಲ ಟಯರ್ಗಳು. ಎಡ್ಜ್ ನೋಡಿ, ಅಲ್ಲಿ ಎಡ್ಜಿಗೆ ತಗಲಕ್ಕಂತವೆ. ಇನ್ನು ಎಷ್ಟು ದೂರ ಹೋಗ್ಬೇಕನ್ನೋದು ಗೊತ್ತಿಲ್ಲ. ಒಟ್ಟಿನಲ್ಲಿ ಹೋಗ್ತವೆ ಗಾಡಿ, ಹೋಗಲ್ಲ ಅನ್ನೋದೇನಿಲ್ಲ. ಯಾಕಂದರೆ ರೆಗ್ಯುಲರಾಗಿ ಓಡಾಡೋ ದಾರಿನಲ್ವ ಇದೆಲ್ಲ. ರೆಗ್ಯುಲರಾಗಿ ಕಲ್ಗಳು ತರಿಸ್ಕೊತಾರೆ ಅವರು. ಒಟ್ಟಿನಲ್ಲಿ ಮಳೆ ಟೈಮಲ್ಲಿ ಬಂದರೆ ಒಂದು ಸ್ವಲ್ಪ ಡೇಂಜರ್. ನೋಡಿ, ಇಲ್ಲಿ ಪೈಪ್ ಲೈನ್ ಐತೆ. ಅಲ್ಲಿ ಬೆಟ್ಟ. ಈಗ ಇಲ್ಲೊಂದು ಫ್ಯಾಕ್ಟ್ರಿ ಐತೆ ನೋಡಿ, ಅಲ್ಲೊಂದು ಫ್ಯಾಕ್ಟ್ರಿ ಐತೆ. ಅಣಯ್ಯ, ಎಂಥ ಜಾಗದಲ್ಲಿ ಬಂದಣಯ್ಯ ನೀನು. ಜಾಸ್ತಿ ಸೈಡ್ ಇಳಿಸೋಕ್ಕಾಗಲ್ಲ, ತ್ಯಾವ ಬೇರೆ ಐತೆ. ಅಣಯ್ಯ ಪಾಸ್ ಅದ. ಇವೆಲ್ಲ ನೋಡಿ ನಮ್ಮ ಕ್ಯಾಶು ಗಿಡಗಳು. ಇವೆಲ್ಲ ಬಡವರ ಬಾದಾಮಿ. ಬಡವರ ಬಾದಾಮಿ ಅಲ್ಲ, ಗೋಡಂಬಿ. ಎಲ್ಲ ಗೋಡಂಬಿ ಗಿಡಗಳು ಇವೆಲ್ಲ. ಹೊಸಿ ಇಲ್ಲ, ಏಕ ಸುತ್ತ ಎಲ್ಲಿ ನೋಡ್ರೆ ಅವೇ ಐತೆ ನೋಡಿ. ನಾವು ಹೋಗೋಣ, ನಮ್ಮ ದಾರಿ ನೋಡ್ಕೊಂಡು. ಅವ್ನು 2 ವೀಲರಾಗಿ ಪಾಪ ನಿಧಾನಕ್ಕೆ ಹೋಯ್ತವನೆ. ಟೈಮ್ ವೇಸ್ಟ್ ಮಾಡೋದು ಬೇಡ. ನಾಷ್ಟನೂ ಮಾಡಿಲ್ಲ, ಏನೂ ಮಾಡಿಲ್ಲ, ಒಳಗೆ ಹೋಗ್ತಾ ಇದ್ದೀನಿ. ಅಲ್ಲೇನು ಸಿಗಲಿಲ್ಲ ಅಂದರೆ ಉಪವಾಸ. ಏನಿಲ್ಲ, ಗಾಡಿಗೆ ಮಾಡ್ಕೊಂಡ್ರೆ ಆಯಿತು. ಎಲ್ಲ ಐತೆ ಗಾಡಿಗೆ, ಯಾವ ಟೆನ್ಷನ್ ಏನಿಲ್ಲ. ಒಂದು ವೇಳೆ ಅಕಸ್ಮಾತ್ ಯಾವೂ ಇಲ್ಲ ಅಂದರೆ ಅವ್ರು 2 ವೀಲರ್ ಕೊಡ್ತಾರೆ, ಹೋಗಿ ಇಸ್ಕೊಂಬಂದು ತಿನ್ಬೋದು. ಆದರೆ ಒಂದೇ ಸಮಸ್ಯೆ ಏನಪ್ಪ ಅಂದರೆ, ಸಮಸ್ಯೆ ಹೇಳ್ಕೊಳಕ್ಕಾರದ ಸಮಸ್ಯೆ ನಮ್ಮದು. ಹೇಳ್ಕೊಂಡ್ರೆ ಆಡ್ಕೊಂತಾರೆ ಜನ ಎಲ್ಲರೂ. ನೀವು ಎಷ್ಟು ಜನ ಈ ವಿಡಿಯೋ ನೋಡ್ತಿರಲ್ಲ, ನಾನು ಹೇಳ್ಕೊಂಡ್ರೆ ಸಮಸ್ಯೆನ ಎಲ್ಲರೂ ಆಡ್ಕೊಂಡು ನಗ್ತೀರ. ಏನಪ್ಪ ಅಂದರೆ ನನಗೆ 2 ವೀಲರೇ ಓಡ್ಸೋಕ್ಕೆ ಬರಲ್ಲ.
ಇಷ್ಟು ದೊಡ್ಡ ಗಾಡಿ ಓಡಿಸ್ತೀನಿ, ಟೂ ವೀಲರ್ ಓಡ್ಸೋಕ್ಕೆ ಬರಲ್ಲ ನನಗೆ. ಅದಕ್ಕೇನು ಮಾಡು, ಗಾಡಿಗೆ ಅಡಿಕೆ ಮಾಡ್ಕೊಂಡು ಸುಮ್ಮನೆ ಮಲಿಕೊಂಬಿಡೋದು. ಇಲ್ಲ ಅವ್ರ ಕಡೆ ಯಾರೋ ಹೋದರೆ ಅವ್ರ ಜೊತೆ ಹಿಂದೆ ಹೋಗಿ ಕೂತ್ಕೊಂಡು ಓಡೋಕೆ ಬಂದ್ಬಿಡೋದು ಅಷ್ಟೇ. ಇಲ್ವಾ, ಏನು ಮಾಡೋಕ್ಕಾಗಲ್ಲ, ಅಲ್ಲೇ ಕೂತ್ಕೊಂಬಿಡೋದು. ಎಲ್ಲ ಕಲ್ತಿದ್ದು, ಒಂದು ಟೂ ವೀಲರ್ ಒಂದು ಕಲ್ತಿಲ್ಲ ಇವತ್ತಿನವರೆಗೂ. ಅಣ್ಣ ಈ ರೂಟಲ್ಲಿ ಹೋದ, ಆ ರೂಟಲ್ಲಿ ಹೋದ, ಕಣ್ಣಿಗೆ ಮರೆ ಕಾಣದಂಗೆ ಓಡೋಗ್ಬಿಟ್ಟಿದ್ದಲ್ಲಪ್ಪ ದೇವರು. ಎಲ್ಲಿ ಹೋದಪ್ಪ ದೇವರು? ಅಲ್ಲಿ ಹೋಗ್ತಿದ್ದೆ, ಇದೇ ರೂಟೆ ಪಕ್ಕ, ಇದೇ ರೂಟೆ. ಅಲ್ಲಿಂದ ಸ್ವಲ್ಪ ರೋಡ್ ಚೆನ್ನಾಗಿತ್ತು, ಬರ್ತಾ ರೋಡ್ ನೋಡಿ ಹೆಂಗಾಗವೆ. ಬರೀ ಬೆಟ್ಟದ ಮೇಲೆ ರೋಡೇ ಇಲ್ಲ. ಅಲ್ಲೊಂದು ಸ್ವಲ್ಪ ಅಂತೂ ಮೊಬೈಲ್ ವಿಡಿಯೋ ಸ್ಟ್ಯಾಂಡ್ ಇಲ್ವಲ್ಲ, ಹೋಗ್ಬಿಡೈತಿದ್ದು. ಮೊಬೈಲ್ ಹಿಡ್ಕೊಂಡ್ರೆ ಕಷ್ಟ ಆಗುತ್ತೆ ಅಂತೇಳಿ ಮೊಬೈಲ್ ಕೆಳಗೆ ಇಕ್ಬಿಟ್ಟು ಕಟ್ ಮಾಡಿದೆ. ಅಲ್ಲಂತೂ ಭಾರಿ ರೋಡ್. ಇಲ್ಲೈತೆ ನೋಡಪ್ಪ ಫ್ಯಾಕ್ಟ್ರಿ. ಏನಪ್ಪ ರೋಡು, ಬೆಟ್ಟದ ಮೇಲೆ ರೋಡು. ಇವೆಲ್ಲ ಮಳೆ ಬಂದರೂ ಏನಾಗಲ್ಲ, ಯಾಕಂದ್ರೆ ಇವೆಲ್ಲ ಬೆಟ್ಟ, ಇಳಿಯಲ್ಲ. ನೋಡಿ ಇವೇನೆ ಫ್ಯಾಕ್ಟ್ರಿ. ಇಲ್ಲೇ ನಿಲ್ಲಿಸ್ಬೇಕೋ ಅಲ್ಲಿ ನಿಲ್ಸ್ಕೋಬೇಕು ಅನ್ನೋದು ಗೊತ್ತಿಲ್ಲ. ಇಲ್ಲೇ ನಿಲ್ಸ್ಕೊಳ್ಳೋಣ. ಇಲ್ಲಿ ನಿಲ್ಸ್ಕೊಂಡು ಫೈನಲ್ ಆಗಿ ಪಾಯಿಂಟ್ ಬಂದ್ಬಿಟ್ವಪ್ಪ. ಇಲ್ಲೇ ಹಾಲ್ಟ್ ಹಾಕಿದ್ವಿ, ಇದೇ ಪಾಯಿಂಟು. ನೋಡಿ ಎಲ್ಲ ಅದು ನೋಡಿ ಸಕದಾಗ ಮಾಡೋರೆ ಬಾಗಿಲು. ಈ ಥರ ಎಲ್ಲ ಮಾಡ್ತಾರೆ ಇಲ್ಲಿ. ನೋಡಲ್ಲ, ಇದು ಸಕದಾಗಿತ್ತು. ಇದು ದ್ವಾರ, ಕಂಬ. ಬರ್ರಿ ನೋಡೋಣ ಏನು ಮಾಡ್ತಾರೆ ಅಂತ. ಇನ್ನು ನೋಡಿ ಸ್ನೇಹಿತರೆ, ನಮ್ಮ ಅರ್ಜುನ ಖಾಲಿ ಮಾಡ್ತಾ ಇದ್ದಾರೆ. ಯಾವ ಥರ ಖಾಲಿ ಮಾಡ್ತಾರೆ ಅಂತ. ಇದನ್ನೆಲ್ಲ ಖಾಲಿ ಮಾಡೋಕ್ಕೆ ಕ್ರೇನ್ ಆಪ್ರೇಟ್ರಿಗೆ ಸರ್ವಿಸ್ ಇರಬೇಕು. ಹೆಂಗೆ ಬೇಕಾದ್ರೆ ಹಂಗೆ ಎತ್ತಕ್ಕಾಗಲ್ಲ. ಯಾಕಂದರೆ ನೋಡಿ, ಆ ಕಲ್ಲು ಬಂದು 9 ರಿಂದ 10 ಟನ್ ಬರುತ್ತೆ ಒಂದು ಕಲ್ಲು. ದೊಡ್ಡ ಕಲ್ಲು. ಮುಂದೆ ಇರೋಲ್ಲ ಸಣ್ಣವು. ಇದು ಒಂದು ನೋಡಿ ವಿಡಿಯೋ ಮಾಡ್ತಾವೆ ನೋಡಿ. ನೋಡಿದ್ರ ಎಲ್ಲೋದ್ರೂ ವಿಡಿಯೋ ಮಾಡೋರೆ ಆಗ್ಬಿಟ್ಟಾರೆ. ಹೋಗಿ ಇವಾಗ ನೋಡಿ ಹೆಂಗೆ ವಿಡಿಯೋ ಮಾಡ್ತಾವನೆ. ಈ ಕಲ್ಲು ಎತ್ತಬೇಕಾದ್ರೆ ಸ್ವಲ್ಪ ಏನಿಲ್ಲ, ಕರೇನೆ ಎದ್ದು ಬಿಡ್ತೈತೆ, ಹಿಂದ್ಗಡೆಯಿಂದ ಎದ್ದು ಬಿಡ್ತೈತೆ. ಎಷ್ಟು ಕ್ಲಿಯರಾಗಿ ಎತ್ತಾ ಇದ್ದ ನೋಡಿ ಅವನು. ಅಂದರೆ ಇಲ್ಲಿ ಮುರುಡೇಶ್ವರದಲ್ಲಿ ಬರೀ ಅವ್ರಿಗೆಲ್ಲ ಅದೇ ವ್ಯವಹಾರ ಅಲ್ಲ, ಅದೇ ಬಿಸ್ನೆಸ್ ಅಲ್ವ ಅವ್ರಿಗೆಲ್ಲ. ಕಲ್ಗಳೆಲ್ಲ ಖಾಲಿ ಮಾಡಿ ಲೋಡ್ ಮಾಡೋದು ಇದೇ ಕೆಲಸ ಅಲ್ಲ. ಹಂಗಾಗಿ ಅವ್ರಿಗೆ ಅಭ್ಯಾಸ ಇರೋದ್ರಿಂದ ನೋಡಿ ಕ್ಲೀನಾಗಿ ಎತ್ತುಬಿಟ್ಟ, ಏನು ಸಮಸ್ಯೆ ಇಲ್ಲದೆ. ನೋಡಿದ್ರ ನೋಡಿ ಇವಾಗ ಇಳಿಸ್ತಾ ಇದ್ದಾನೆ ಕೆಳಗಡೆ. ಇಳಿಸ್ಬಿಟ್ಟು ತಗೊಂಡೇಗಾಲ ಮುಂದೆ ಸೈಡ್ಗೆ ಇಕ್ಕೋದು. ಇದನ್ನು ಸಣ್ಣ ಪೀಸ್ ಮಾಡಿ ಹಾಕಿದರೆ ಏನು ಸಮಸ್ಯೆ ಆಗ್ತಿರಲಿಲ್ಲ. ದೊಡ್ಡ ಪೀಸ್ ಹಂಗೆ ಇಕ್ಬಿಟ್ಟವ್ರೆ. ನಿಮಗೆ 1.5 ಟನ್ 2 ಟನ್ ಈ ಥರ ಪೀಸ್ಗಳು ಮಾಡಿ ಹಾಕ್ಬಿಟ್ಟಿದ್ರೆ ಆರಾಮಾಗಿ ಎತ್ತುಬಿಡೋಣ. 2-3 ಪೀಸ್ ಇನ್ನು ಒಂದೇ ಸಲ ಎತ್ತುಬಿಟ್ಟೋಣ. ಅದು 7-8 ಟನ್ ಅಂತೂ ಬಂದೇ ಬರುತ್ತೆ. ಅಂದಾಜು 8 ಟನ್ ಬಂದೇ ಬರುತ್ತೆ ಒಂದು ಕಲ್ಲದು. 8 ಟನ್ ಒಂದೇ ಸಲ ಎತ್ತಕ್ಕಾಗಲ್ಲ ಕ್ರೇನು ಕೆಪಾಸಿಟಿ. ಎತ್ತದಾಗ ಏನಾಗುತ್ತೆ ನಿಮಗೆ, ಕಲ್ಲು ಇದು ಕ್ರೇನ್ ಹಿಂದ್ಗಡೆಯಿಂದ ಎದ್ದು ಬಿಡ್ತೈತೆ ನೋಡಿ. ಇವಾಗ ಯಾವ ಥರ ಎತ್ಕೊಂಡು ಹೋಗ್ತಾ ನೋಡಿ ಆ ಕಡೆ. ನೋಡಿ ಸ್ವಲ್ಪ ಹಿಂದಕ್ಕೆ ಬಿಟ್ಟಂಗೆ ಎತ್ತು ಎಳ್ಕೊಳ್ಳೋದು ಈ ಕಡೆಗೆ ನೋಡಿ. ಆ ಥರ ಓಡಿಸ್ಬೇಕಾದ್ರೆ ಅದು ಎದ್ದು ಬಿಡ್ತದೆ ಅಂದ್ಬಿಟ್ಟು ಎಷ್ಟು ನಿಧಾನ ಕ್ಲೀನಾಗಿ ನೋಡಿ, ಎಷ್ಟು ಸೇಫ್ಟಿಯಲ್ಲಿ ಇಳಿಸ್ತಾ ಹಂಗೆ ಎಷ್ಟು ಕ್ಲೀನಾಗಿ ತೊಗೊಂಡೋಗಿ ಆ ಕಡೆ ಸೈಡ್ಗೆ ಮಡಗ್ತಾನೆ. ಬರ್ರಿ ಎಷ್ಟೊತ್ತು ಖಾಲಿ ಮಾಡ್ತಾನೆ ನೋಡ್ಕೊಂಡು ಆಫೀಸ್ನವ್ರಿಗೆ ಫೋನ್ ಮಾಡೋಣ. ಲೋಡ್ ಇವತ್ತೇನಾರು ಆಗುತ್ತಾ ಆಗಲ್ವಾ ಏನು ಎತ್ತ ಅನ್ನೋದು ಮುಂದೆ ತಿಳಿಸ್ತೀನಿ. ನೋಡಿ ಹೆಂಗೆ ಎತ್ತೆತ್ತಿ ಇಕ್ಕೊಂಡು ಹೋಗ್ತಾವನೆ. ಬರ್ರಿ ಖಾಲಿ ಆಗಲಿ, ಆಮೇಲೆ ಸಿಗೋಣ ಖಾಲಿ ಆದಮೇಲೆ. ಸ್ನೇಹಿತರೆ, ನಮ್ಮ ಅರ್ಜುನ ಖಾಲಿ ಮಾಡ್ತಿದ್ದಾಗ ನೋಡಿ ಇದು ಜ್ಯೂಸ್ ತಂದು ಕೊಟ್ಟಿದ್ದಾರೆ. ಚಂಪಾ
ಇದು ಜ್ಯೂಸ್ ಬಂದ್ಬಿಟ್ಟು, ಈ ಜ್ಯೂಸ್ ಕಂಪ್ನಿ ಓನರ್ ಯಾರು ಗೊತ್ತಾ? ಒಂದು ಕಾಲದಲ್ಲಿ ಬೆಸ್ಟ್ ಬೌಲರ್, ವರ್ಲ್ಡ್ ಫೇಮಸ್ ಬೌಲರ್ ಮುತ್ತಯ್ಯ ಮುರಳೀಧರನ್, ಶ್ರೀಲಂಕಾದವನು. ಅವರೇ ಈ ಕಂಪ್ನಿಗೆ ಓನರ್. ಶ್ರೀಲಂಕಾದಿಂದ ಬಂದು ನಮ್ಮ ಇಂಡಿಯಾದಲ್ಲಿ ಕಂಪ್ನಿ ಓಪನ್ ಮಾಡಿ ಭಾರಿ ಫೇಮಸ್ ಆಗವ್ರೆ. ಚಾಂಪಾ ಅಂತೇಳಿ ನಮ್ಮ ಚಾಮರಾಜನಗರದಲ್ಲಿ ಐತೆ, ಕೊಯಮತ್ತೂರಲ್ಲಿ ಹೆಡ್ ಆಫೀಸ್ ಕೊಯಮತ್ತೂರು ಇರಬೇಕಿದು. ಮುತ್ತಯ್ಯ ಮುರಳೀಧರನವರ ಇದು ಕ್ರಿಕೆಟ್ ಮ್ಯಾಚಲ್ಲೆಲ್ಲ ನೋಡ್ಬೋದು, ಜಾಸ್ತಿ ಇದು ಚಾಂಪಾನೇ ಕೊಡೋದು ಅವ್ರಿಗೆಲ್ಲ. ಬರ್ರಿ, ನಮ್ಮ ಗಾಡಿ ಖಾಲಿ ಮಾಡ್ತಾವ್ರೆ. ಎಲ್ಲೆಲ್ಲಿಂದನೋ ಬಂದು ನಮ್ಮ ಇಂಡಿಯಾದಲ್ಲಿ ಎಲ್ಲರೂ ಉದ್ಧಾರ ಆಗ್ತಾರೆ. ನಮ್ಮ ಇಂಡಿಯಾದವ್ರಂತೂ ಯಾರೂ ಉದ್ಧಾರ ಆಗಂಗೆ ಕಾಣ್ತಾ ಇಲ್ಲ. ಖಾಲಿ ಅಂತೂ ಬೇಗನೆ ಆಯಿತು. ಬಾಡಿಗೆ ಕೊಡೋದು ಲೇಟ್ ಮಾಡ್ರು. ಈಗ ಟೈಮು 1:15. ಸದ್ಯಕ್ಕೆ ಪಯಣ ಯಾವ ಕಡೆ ಅಂದರೆ ಮಂಗಳೂರು ಕಡೆ ಪಯಣ ಡಿಸೈಡ್ ಆಗಿದೆ. ಮಂಗಳೂರು ಕಡೆ ಪಯಣ ಅಂತೇಳಿ ಡಿಸೈಡ್ ಆಗಿದೆ. ಗೋವಾ ಕೇಳಿದ್ವಿ, ಗೋವಾದಲ್ಲಿ ಲೋಡ್ಗಳು ಕಮ್ಮಿ ಇದಾವೆ ಅಂತ. ಯಾಕಂದರೆ 2 ಸೇಮ್ ಕಿಲೋಮೀಟ್ರ್ ಆಗುತ್ತೆ. ಹಂಗಾಗಿ ಗೋವಾದಲ್ಲಿ ಲೋಡ್ಗಳು ಕಮ್ಮಿ ಇದ್ದಾವೆ. ನೋಡೋಣ, ಕನ್ಫರ್ಮ್ ಇಲ್ಲ ಅಂದರು. ಸರಿ, ಮಂಗಳೂರಿಗೆ ಹೋಗ್ಬಿಡೋಣ ಅಂತೇಳಿ ಮಂಗಳೂರೇ ಪ್ಲ್ಯಾನ್ ಆಗೈತೆ. ಲಾಸ್ಟ್ ಟೈಮು ಒಂದು 1.5-2 ವರ್ಷದ ಹಿಂದೆ ಬಂದಾಗ ಮುರುಡೇಶ್ವರಕ್ಕೆ ಕಲ್ಲು ತುಂಬ್ಕೊ ಬಂದಾಗ, ಅವತ್ತು ನಮ್ಮ ತಮ್ಮ ಎಲ್ಲ ಬಂದಿದ್ದ. ಅವತ್ತು ಇಲ್ಲಿ ಖಾಲಿ ಮಾಡಿ ಗೋವಾ ಎಂಟಿ ಹೋಗಿ ತುಮಕೂರಿಗೆ ಲೋಡ್ ಮಾಡಿದ್ದೆ. ಅವತ್ತು ಫಸ್ಟ್ ಟೈಮ್ ಗೋವಾ ತುಂಬಿದ್ದು. ಅದು ಇವಾಗ ಗೋವಾನೇ ಪರ್ಮನೆಂಟ್ ಆಗ್ಬಿಡುತ್ತೆ ನಮಗೆ. ಫಸ್ಟ್ ಟೈಮ್ ಅಂದರೆ ಭಾಳ ವರ್ಷಗಳ ನಂತರ ತುಂಬಿದ್ದೆ. ಅವು ಗೋವಾ ಹೋಗಿ ಬಂದೆ. ಆ ನಂತರ ಬರೀ ಗೋವಾನೇ ಫಿಕ್ಸ್ ಆಗ್ಬಿಡುತ್ತೆ ನಮಗೆ. ಹೆಂಗಿದೆ ನೋಡಿ ವ್ಯೂ, ಗೋವಾನೇ ಆ ನಂತರ ಎಲ್ಲ ಫಿಕ್ಸ್ ಆಗ್ಬಿಡ್ತು. ಇವತ್ತು ಗೋವಾದ ಕೇಳಿದ್ವಿ, ಇವತ್ತು ಗೋವಾ ಲೋಡಿಲ್ಲ. ಸರಿ, ಮಂಗಳೂರು ಕಡೆ ಹೋಗೋಣ. ಮಂಗಳೂರಲ್ಲಿ ಇನ್ನೇನು ಇವತ್ತು 1:15 ಅಂದರೆ ಅಲ್ಲಿಗೆ 4-4:15 ಆಗುತ್ತೆ. ಲೋಡ್ ಆಗುತ್ತಾ ಇಲ್ವೋ ಗೊತ್ತಿಲ್ಲ. ಲೋಡು ಫೋನ್ ಮಾಡೋಣ. ಆಗುತ್ತೆ, ಒಂದು 4:15 ಬರ್ತೀನಿ. ಆಗುತ್ತೆ ಅಂದರೆ ಹೋಗಿ ಲೋಡ್ ಮಾಡಿಸೋದು. ಇಲ್ಲ ಅಂದರೆ ಏನು ಮಾಡೋಕ್ಕಾಗೋದಿಲ್ಲ, ನಾಳೆಗೆ ಲೋಡು. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದವರು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮುಂದೆ ಮಂಗಳೂರು ಹೋಗೋದು ಇನ್ನೂ ಏನೇನಾಗುತ್ತೆ ಅಂತ ಅಪ್ಡೇಟು ನೆಕ್ಸ್ಟ್ ವಿಡಿಯೋದೆಲ್ಲ ಸಿಗುತ್ತೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.